ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಕಾಮನ್ ಆಗಿ ಎಲ್ಲರೂ ಯೂಸ್ ಮಾಡೋಂಥ ಒಂದು ಸೆಟ್ಟಿಂಗ್ ಯೂಟ್ಯೂಬ್ನಲ್ಲಿ, ಬಟ್ ಅದನ್ನು ಎಷ್ಟೋ ಜನಕ್ಕೆ ಗೊತ್ತೂ ಇರಲ್ಲ ಆ್ಯಂಡ್ ಅದನ್ನು ಯೂಸ್ ಕೂಡ ಮಾಡ್ತಾರಲ್ಲ. ಬಟ್ ಅದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಚಾನಲ್ನಲ್ಲಿ ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ. ಯಾರಿಗೆ ಒಂದು 100 ವ್ಯೂಸ್ ಅಷ್ಟೇ ಬರ್ತಿದೆ, ಒಂದು 50 ವ್ಯೂಸ್ ಬರ್ತಿದೆ, ಮತ್ತು ಅದಕ್ಕಿಂತ ಜಾಸ್ತಿ ವ್ಯೂಸ್ ಹೋಗ್ತಾ ಇಲ್ಲ ಅನ್ನೋರು ಈ ಒಂದು ಟ್ರಿಕ್ನ ಫಾಲೋ ಮಾಡಿ. ಆ್ಯಂಡ್ ಇದರಿಂದ ನಿಜವಾಗ್ಲೂ ನಿಮ್ಮ ಚಾನಲಲ್ಲಿ ವ್ಯೂಸ್ ಕೂಡ ತುಂಬ ಜಾಸ್ತಿ ಆಗುತ್ತೆ. ಆ್ಯಂಡ್ ಯಾರ್ದೆಲ್ಲ ಚಾನಲ್ ಮಾನಿಟೈಸ್ ಆಗಿಲ್ಲ ಅವ್ರಿಗೂ ಕೂಡ ಬೇಗ ವ್ಯೂಸ್ ಜಾಸ್ತಿ ಆದ್ರೇ ಮಾನಿಟೈಸ್ ಆಗೋಕ್ಕೆ ಹೆಲ್ಪ್ ಆಗೋದು. ಬಿಕಾಸ್ ವ್ಯೂಸ್ ಜಾಸ್ತಿ ಆದಷ್ಟು ಜನ ನಮ್ಮ ಚಾನಲ್ನ ಮತ್ತೆ ರಿಪೀಟಾಗಿ ವಾಚ್ ಮಾಡ್ತಾರೆ. ಆ್ಯಂಡ್ ನಮ್ಮ ಚಾನಲ್ನಲ್ಲಿ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಗ್ತಾ ಇದೆ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ತಾರೆ. ಸೊ ನಿಮ್ಮ ಒಂದು ವ್ಯೂಸ್ ಕೂಡ ಜಾಸ್ತಿ ಆಗಬೇಕು ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಬೇಕು, ಬೇಗ ಚಾನಲ್ ಮಾನಿಟೈಸ್ ಆಗಬೇಕು, ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕಂದ್ರೆ ನೀವು ಈ ಒಂದು ಸೆಟ್ಟಿಂಗ್ಸ್ನ 2 ಥರದ ಸೆಟ್ಟಿಂಗ್ಸ್ ನಾನು ಇವತ್ತು ಹೇಳ್ಕೊಡ್ತೀನಿ. ಸೊ 2 ಸೆಟ್ಟಿಂಗ್ಸ್ನ ನೀವು ಆನ್ ಮಾಡ್ಕೊಳ್ಳೋದ್ರಿಂದ ಆದಷ್ಟು ಬೇಗ ನಿಮ್ಮ ಚಾನಲ್ ಮಾನಿಟೈಸ್ ಆಗುತ್ತೆ ಆ್ಯಂಡ್ ನಿಮ್ಮ ಚಾನಲಲ್ಲಿ ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ, ಅರ್ನಿಂಗ್ ಕೂಡ ನಿಮಗೆ ಬೇಗ ಸಿಗುತ್ತೆ. ಸೊ ಎಲ್ಲರಿಗೂ ಯೂಟ್ಯೂಬ್ ಮಾಡಿದ್ಮೇಲೆ ಒಂದು ಮೇನ್ ಇಂಟೆನ್ಷನ್ ಇರೋದು ಅರ್ನಿಂಗ್ಗೋಸ್ಕರ. ಯಾರು ಕೂಡ ಸುಮ್ಮನೆ ಯೂಟ್ಯೂಬಲ್ಲಿ ಟೈಮ್ ಪಾಸ್ ಮಾಡೋದಕ್ಕೆ ಮಾಡಲ್ಲ. ಮೇ ಬಿ ಇರ್ಬೋದು, ಕೆಲವರಿಗೆಲ್ಲ ಪ್ಯಾಷನ್ ಇರ್ಬೋದು ಅಥವಾ ಏನಾದರೂ ಒಂದು ಕ್ರಿಯೇಟಿವಿಟಿನ ತೋರಿಸ್ಬೇಕು ಅನ್ನೋ ಆಸೆ ಇರ್ಬೋದು. ಸೊ ಈ ರೀತಿಯಲ್ಲಿ ಇದ್ರೂ ಕೂಡ ಅರ್ನಿಂಗ್ ಎಲ್ಲರದು ಮೇನ್ ಪರ್ಪಸ್ ಆಗಿರುತ್ತೆ. ಎಸ್ಪೆಷಲಿ ಹೌಸ್ ವೈಫ್ಸಿಗಾಗಿರ್ಬೋದು, ಕೆಲವರಿಗೆ ಹೊರಗಡೆ ಕೆಲಸ ಮಾಡ್ತಾಯಿದ್ರು ತುಂಬ ಸಂಬಳ ನಾವು ಎಕ್ಸ್ಪೆಕ್ಟ್ ಮಾಡಿದಾಗೆ ಸಿಗೋದಿಲ್ಲ. ಆವಾಗ ಯೂಟ್ಯೂಬ್ ಜೊತೆಲಿ ಸೈಡ್ ಬಿಸ್ನೆಸ್ ಮೀನ್ಸ್ ಸೈಡ್ ಅರ್ನಿಂಗ್ಗೋಸ್ಕರ ನೀವು ಯೂಟ್ಯೂಬ್ನ ನೀವು ಮಾಡ್ತಾ ಇರ್ತೀರಾ. ಸೊ ಅವರೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ, ಈ ರೀತಿಯಾದ ವೀಡಿಯೋಸ್ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ನನ್ನ ಚಾನಲಲ್ಲಿ ವ್ಯೂಸ್ ಹೆಚ್ಚಿಸ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ ಕೆಲವೊಂದು ಸೆಟ್ಟಿಂಗ್ಸ್ನಿಂದ ನಿಮ್ಮ ಚಾನಲಲ್ಲಿ ಹೇಗೆ ಗ್ರೋತ್ ನೀವು ನೋಡ್ಬೋದು. ಸೊ ಇದೆಲ್ಲದನ್ನು ಕೂಡ ನನ್ನ ಚಾನಲಲ್ಲಿ ವೀಡಿಯೋಸ್ ಇದೆ. ಸೊ ಹೋಗಿ ಆ ವೀಡಿಯೋಸ್ನ ವಾಚ್ ಮಾಡಿ ನಿಮಗೆ ಎಷ್ಟೊಂದು ಥರದ ಐಡಿಯಾಸ್ ಸಿಗುತ್ತೆ ಯೂಟ್ಯೂಬ್ ರಿಲೇಟೆಡ್. ಆ್ಯಂಡ್ ಯೂಟ್ಯೂಬ್ನಲ್ಲಿ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಕೂಡ ಈ ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು, ಹೇಗೆ ಎಡಿಟಿಂಗ್ ಮಾಡೋದು ವೀಡಿಯೋಸ್ನ, ಪ್ರತಿಯೊಂದು ಕೂಡ ನನ್ನ ಚಾನಲಲ್ಲಿ ಆಲ್ರೆಡಿ ಇದೆ. ಯಾರಿಗಾದರೂ ಎಡಿಟಿಂಗ್ ಬಗ್ಗೆ ಆಗಲಿ ಅಥವಾ ವೀಡಿಯೋ ಚಾನಲ್ನ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಾದರೂ ಹೇಳ್ತೀನಿ ಅಥವಾ ಕಮೆಂಟ್ಸಲ್ಲಿ ನಿಮಗೆ ರಿಪ್ಲೈ ಕೂಡ ಮಾಡ್ತೀನಿ. ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ಏನಪ್ಪ ಅಂದರೆ ನಾನು ಹೇಳಿದಾಗೆ 2 ಸೆಟ್ಟಿಂಗ್ಸ್ನ ನಿಮಗೆ ತೋರಿಸ್ತೀನಿ. ಅದನ್ನು ನಿಮ್ಮ YT ಸ್ಟುಡಿಯೋ, ನಿಮ್ಮ ಒಂದು ಗೂಗಲ್ನಲ್ಲಿ ನಿಮ್ಮ YT ಸ್ಟುಡಿಯೋನ ಓಪನ್ ಮಾಡಿ ನೀವು ಅದರಲ್ಲಿ ಈ ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ 2 ಕೂಡ ತುಂಬ ಇಂಪಾರ್ಟೆಂಟ್ ಸೆಟ್ಟಿಂಗ್, ನಾನು ಆವಾಗಲೇ ಹೇಳಿದಾಗೆ. ಸೊ ಇದರಿಂದ ಏನೇನೆಲ್ಲ ಯೂಸ್ ಆಗುತ್ತೆ ಅನ್ನೋದು ಫಸ್ಟ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಏನಾಗುತ್ತೆ ಅಂತ ನಿಮಗೆ ಒಂದು ವೀಡಿಯೋ ಹಾಕಿದ ಹಾಗೆ ನಿಮ್ಮದೇ ಒಂದು ವೀಡಿಯೋನ ರೆಕಮೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಯೂಟ್ಯೂಬ್ ಕಡೆಯಿಂದ. ನಿಮ್ಮ ಒಂದು ಬೇರೆ ಒಂದು ವೀಡಿಯೋಸ್ನ ಕೆಲವೊಂದು ನೀವು ನೋಡ್ತಾ ಇರ್ತೀರ, ಅದಾದರೂ ನಾವು ಒಂದು ವೀಡಿಯೋ ಹಾಕಿ ಬಿಟ್ಟಿದ್ದಾಗ ನಮ್ಮ ಚಾನಲ್ನ ವೀಡಿಯೋಸ್ನ ಯಾರಾದರೂ ವಾಚ್ ಮಾಡ್ತಿರ್ತಾರೆ. ಸೊ ಎಂಡ್ ಆಗಿದ್ದ ಹಾಗೆ ಬೇರೆ ಒಂದು ವೀಡಿಯೋಸ್ ಬರುತ್ತೆ, ಮೀನ್ಸ್ ಬೇರೆಯವ್ರದ್ದು ವೀಡಿಯೋ ಸಜೆಸ್ಟ್ ಮಾಡುತ್ತೆ. ಸೊ ವೀಡಿಯೋ ನಿಮ್ಮದೇ ಸಜೆಸ್ಟ್ ಆಗ್ತಾ ಇರಬೇಕು ಅಂದರೆ ನೀವೇನು ಮಾಡಬೇಕು ಅನ್ನೋದು ಇವತ್ತಿನ ಒಂದು ವಿಡಿಯೋನಲ್ಲಿ ನಾನು ಹೇಳ್ತೀನಿ. ಸೊ ಆ ಒಂದು ಸೆಟ್ಟಿಂಗ್ಸ್. ಇನ್ನೊಂದು ಲಾಸ್ಟ್ ವಿಡಿಯೋದಲ್ಲಿ ನಾನು ಮಾಡಿದ್ದೀನಿ, ಆ ಒಂದು ಸೆಟ್ಟಿಂಗ್ಸ್ನ ಆನ್ ಮಾಡಿದ್ದೀನಿ. ಸೊ ನೀವು ಹೋಗಿ ಆ ವಿಡಿಯೋನ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾನು ಆಲ್ಮೋಸ್ಟ್ ನನ್ನ ವಿಡಿಯೋದಲ್ಲಿ ಮಾಡಿರ್ತೀನಿ, ಬಟ್ ಯಾವಾಗ ಕ್ರೋಮ್ನಲ್ಲಿ ಹೋಗಿ ಎಡಿಟ್ ಮಾಡೋಕ್ಕೆ ಟೈಮ್ ಇರಲ್ಲ. ಸೊ ಅಂಥ ಟೈಮ್ನಲ್ಲಿ ಮಾತ್ರ ನಾನು ಅದನ್ನು ಮಾಡೋಕ್ಕೋಗಲ್ಲ. ಬಟ್ ಆಲ್ಮೋಸ್ಟ್ ನನ್ನ ಹಳೆ ವಿಡಿಯೋ ಆಗಿರ್ಬೋದು, ಈ ರೀಸೆಂಟ್ ಮಾಡಿರೋ ವೀಡಿಯೋಸ್ ಆಗಿರ್ಬೋದು, ಎಷ್ಟೋ ವೀಡಿಯೋಸಲ್ಲಿ ನಾನು ಅದನ್ನು ಸೆಟ್ಟಿಂಗ್ಸ್ನ ಆನ್ ಮಾಡಿದ್ದೀನಿ. ಸೊ ನಾನು ಮಾಡಿಲ್ಲ ನಿಮಗೆ ಮಾತ್ರ ಹೇಳ್ತೀನಿ ಅನ್ನೋ ಥರ ಇರಲ್ಲ. ಎಷ್ಟೋ ವೀಡಿಯೋದಲ್ಲಿ ನಾನು ಅದನ್ನು ಮಾಡಿದ್ದೀನಿ, ಆ ಥರ ಸೆಟ್ಟಿಂಗ್ಸ್ಗಳನ್ನ ನಾನು ಚೇಂಜಸ್ ಮಾಡಿದ್ದೀನಿ. ಸೊ ಅದರಿಂದ ನೀವು ನನ್ನ ಸ್ಟಾರ್ಟಿಂಗ್ ವ್ಯೂಸ್ ಕೆಲವೊಂದು ನೋಡಿದ್ರೆ ಆಮೇಲೆ ನನ್ನ ವ್ಯೂಸ್ ನೋಡಿದ್ರೆ ತುಂಬ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ನಿಜವಾಗ್ಲೂ ನನ್ನ ಚಾನಲಲ್ಲಿ, ಟೆಕ್ ಚಾನಲಲ್ಲಿ ನಾನು ಮಾಡಿರೋ ಚೇಂಜಸ್ಸಿಂದ ನನಗೆ ತುಂಬ ಚೆನ್ನಾಗಿ ವ್ಯೂಸ್ ಕೂಡ ಬರ್ತಾ ಇದೆ. ಬಟ್ ನನ್ನ ಕನ್ಸಿಸ್ಟೆನ್ಸಿ ಇಲ್ಲದೆ ಇರೋದ್ರಿಂದ ನನ್ನ ವ್ಯೂವರ್ಸ್ ಎಲ್ಲ ಆಲ್ರೆಡಿ, ಈಗ ನಾನು ಹೇಳೋದು ಯಾವಾಗಲೂ ಒಂದು ಮಾತು, ಕನ್ಸಿಸ್ಟೆಂಟ್ ಆಗಿರಿ. ಯಾಕಂದರೆ ಒಂದ್ಸರಿ ನಿಮ್ಮ ವ್ಯೂವರ್ಸ್ ನಿಮ್ಮ ವೀಡಿಯೋಸ್ನ ವಾಚ್ ಮಾಡುವಾಗ ನಾವು ಸಡನ್ನಾಗಿ ಬ್ರೇಕ್ ತೊಗೊಂಡಾಗ ಅವರಿಗೆ ಯಾವುದಾದ್ರೂ ಒಂದು ವೀಡಿಯೋ ರಿಕ್ವೈರ್ಮೆಂಟ್ ಇರುತ್ತೆ, ಒಂದು ವ್ಯೂಸ್ ಬಗ್ಗೆ ಆಗಿರ್ಬೋದು ಅಥವಾ ಯೂಟ್ಯೂಬ್ ರಿಲೇಟೆಡ್ ಬೇರೆ ಯಾವುದೇ ಕ್ವಶನ್ ಆಗಿರ್ಬೋದು, ಒಂದು ಡೌಟ್ ಇರುತ್ತೆ. ಸೊ ಅವ್ರು ಸರ್ಚ್ ಮಾಡುವಾಗ ನನ್ನ ವೀಡಿಯೋಸ್ ಬರೋದಿಲ್ಲ, ಇಲ್ಲ ನನ್ನ ಚಾನಲ್ಗೆ ಬಂದು ಸರ್ಚ್ ಮಾಡಿದ್ರು ಕೂಡ ಆ ರಿಲೇಟೆಡ್ ವಿಷಯ ಅವ್ರಿಗೆ ಸಿಗದೇ ಇರ್ಬೋದು, ಅಥವಾ ಬೇರೆ ಒಂದು ಚಾನಲ್ ವಾಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವರಲ್ಲಿ ಆ ಚಾನಲ್ನಲ್ಲಿ ಅವರಿಗೆ ಬೇಕಾಗಿರುವಂಥ ಆನ್ಸರ್ಸ್ ಸಿಗ್ತಾ ಇರುತ್ತೆ. ಸೊ ಆಟೋಮೆಟಿಕ್ಕಾಗಿ ನನ್ನ ವ್ಯೂವರ್ಸ್ ಏನಾಗ್ತಾರೆ, ಬೇರೆ ಚಾನಲ್ಗೆ ಸ್ಕಿಪ್ ಆಗ್ತಾರೆ. ಸೊ ಆಗ ನಮ್ಮ ಚಾನಲ್ ಏನಾಗುತ್ತೆ ಅಂದರೆ ವ್ಯೂಸ್ ಡೌನ್ ಆಗ್ತಾ ಬರುತ್ತೆ. ಯಾವಾಗ ನಾವು ಮತ್ತೆ ಬ್ರೇಕ್ ತೊಗೊಂಡು ಮತ್ತೆ ರಿಟರ್ನ್ ಬಂದಾಗ ನಮ್ಮ ವ್ಯೂಸ್ ಅಷ್ಟಾಗಿ ಇರೋದಿಲ್ಲ. ಬಟ್ ನಾವು ಅದನ್ನು ಮತ್ತೆ ರೀಗೇನ್ ಮಾಡ್ಬೋದು ಮತ್ತೆ ಕನ್ಸಿಸ್ಟೆಂಟಾಗಿ ಇರೋದ್ರಿಂದ. ಬಟ್ ಆದಷ್ಟು ಫಸ್ಟಿಗೆ ಕನ್ಸಿಸ್ಟೆಂಟ್ ಇದ್ದಾಗ ಹೇಗೆ ನಿಮ್ಮ ವ್ಯೂಸ್ ಬರ್ತಾ ಇರುತ್ತೆ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅಂತ ಅಂದರೆ ಚೆನ್ನಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗಿ, ಕನ್ಸಿಸ್ಟೆಂಟ್ ಆಗಿರಿ. ಆ್ಯಂಡ್ ಯಾವುದೇ ರೀತಿ ಏನಂದರೆ ನಿಮ್ಮ ಒಂದು ಕಂಟೆಂಟಲ್ಲಿ ಯಾವಾಗಲೂ ಕಾನ್ಫಿಡೆಂಟ್ ಆಗಿರಿ. 100% ನೀವು ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಅವ್ರಿಗೆ ಹೇಳಿ. ಸುಮ್ಮನೆ ಒಂದು ವಿಡಿಯೋ ಮಾಡಬೇಕಲ್ಲ ಅಂತ ಮಾಡಿದ್ರೆ ನಿಜವಾಗ್ಲೂ ಆ ವೀಡಿಯೋಸ್ ಚೆನ್ನಾಗಿ ಓಡೋದಿಲ್ಲ ನನಗೆ ಅನ್ನಿಸ್ದಾಗೆ. ಸೊ ಯೂಟ್ಯೂಬ್ ಬಗ್ಗೆ ನಾನು ತುಂಬ ತಿಳ್ಕೊಂಡು ಮಾಡಿರೋದ್ರಿಂದ ಎಷ್ಟೋ ವೀಡಿಯೋಸ್ಗಳಿಗೆ ನಿಜ ಅಂತ ಕೂಡ ಕಮೆಂಟ್ ಬಂದಿದೆ, ಎಷ್ಟೋ ಒಂದು ಹೇಳೋ ಟಾಪಿಕ್ಸ್ ಆಗಿರ್ಬೋದು ಇದೆಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ ಹೇಗೆ ಸೆಟ್ಟಿಂಗ್ಸ್ನ ಯಾವುದು ಹೇಗೆ ಆನ್ ಮಾಡೋದು ಪ್ರತಿಯೊಂದು ನಾನು ಡೀಟೇಲಾಗಿ ತೋರಿಸ್ತೀನಿ. ಸೊ ನೋಡ್ಕೊಬನ್ನಿ, ಆಮೇಲೆ ಮತ್ತೆ ಸಿಗ್ತೀನಿ. ಫಸ್ಟು ನಿಮ್ಮ ಚಾನಲನ್ನು ಗೂಗಲ್ ಕ್ರೋಮ್ನಲ್ಲಿ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಯಾವ ಚಾನಲ್ 2-3 ಚಾನಲ್ ಇರ್ತದ್ರೆ ಯಾವ ಚಾನಲ್ ಎಡಿಟಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಚಾನಲ್ನ ಗೂಗಲ್ ಕ್ರೋಮ್ನಲ್ಲಿ ಓಪನ್ ಮಾಡಿಕೊಂಡು ಅದಾದಮೇಲೆ ನಿಮಗೆ ಸೆಕೆಂಡ್ ಆಪ್ಷನ್
ಕಾಣಿಸ್ತಾ ಇರುತ್ತೆ. ಸೊ ಅದರಲ್ಲಿ ವೀಡಿಯೋಸ್ ಇರುತ್ತೆ. ಸೊ ನಿಮ್ಮ ಕಂಪ್ಲೀಟ್ ವೀಡಿಯೋ ಲಿಸ್ಟು ಅದರಲ್ಲಿ ಬರ್ತಾ ಹೋಗುತ್ತೆ, ನಿಮ್ಮ ಎಲ್ಲ ವೀಡಿಯೋಗಳು. ಸೊ ಆ್ಯಂಡ್ ನೀವು ಇದೊಂದನ್ನು ಈ ಹೊಸ ವೀಡಿಯೋಗಷ್ಟೇ ಮಾಡಬೇಕು ಅಂತ ಇಲ್ಲ, ಹಳೆ ವೀಡಿಯೋಸ್ಗೆ ಕೂಡ ನೀವು ಈ ಸೆಟ್ಟಿಂಗ್ಸ್ನ ನೀವು ಆನ್ ಮಾಡಿ ಬಿಡ್ಬೋದು. ಅದರಿಂದ ನಿಮ್ಮ ವೀಡಿಯೋ ಯಾವಾಗ ಯಾರಿಗೇ ಶೋ ಆದರೂ ಕೂಡ ಈ ಒಂದು ಸೆಟ್ಟಿಂಗ್ಸ್ ಅವರಿಗೆ ಶೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗಾದರೂ ಕೂಡ ನೀವು ಈ ಒಂದು ಸೆಟ್ಟಿಂಗ್ಸ್ನ ಯಾವ ವೀಡಿಯೋಗಾದರೂ ಕೂಡ ನೀವು ಇದನ್ನು ಅಪ್ಲೈ ಮಾಡ್ಬೋದು. ಸೊ ಇದರಲ್ಲಿ ನಿಮಗೆ ಯಾವ ವೀಡಿಯೋ ಬೇಕೋ ಆ ವಿಡಿಯೋನ ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ಆ ವಿಡಿಯೋಗೆ ಈ ಒಂದು ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಬೋದು. ಸೊ ನಾನು ಒಂದು ವಿಡಿಯೋ ನಿಮಗೆ ತೋರಿಸ್ತೀನಿ. ಆಲ್ರೆಡಿ ಅದರಲ್ಲಿ ವಿಡಿಯೋ ಹೇಗೆ ನಾನು ಈ ಒಂದು ಸೆಟ್ಟಿಂಗ್ಸ್ನ ಚೇಂಜ್ ಮಾಡಿದ್ದೀನಿ ಅನ್ನೋದು ನಿಮಗೆ ಆಲ್ರೆಡಿ ಒಂದು ವಿಡಿಯೋ ತೋರಿಸ್ತೀನಿ. ನಾನು ಆಲ್ರೆಡಿ ಮಾಡಿರುವಂಥ ಒಂದು ವಿಡಿಯೋನ ತೋರಿಸ್ತೀನಿ ನಿಮಗೆ. ಸೊ ಈ ಒಂದು ವಿಡಿಯೋ ನನ್ನ ಚಾನಲಲ್ಲಿ ಹೈಯೆಸ್ಟ್ ವ್ಯೂಸ್ ಇರುವಂಥ ಒಂದು ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿರೋ ಕೆಲವೊಂದು ವೀಡಿಯೋಸ್ನ ವ್ಯೂಸ್ ಕೂಡ ಅದಾದಮೇಲೆ ಚೇಂಜ್ ಆಗಿದೆ. ಮೀನ್ಸ್ ಈ ವಿಡಿಯೋದಲ್ಲಿ ನಾನು ಆ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗಿಂದ ವ್ಯೂಸ್ನಲ್ಲಿ ಸ್ವಲ್ಪ ಡಿಫ್ರೆನ್ಸ್ ನನಗೆ ನೋಡೋಕ್ಕೆ ಸಿಕ್ಕಿದೆ. ಸೊ ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇರೋದು. ಸೊ ನೀವು ಕೂಡ ಈ ಒಂದು ಸೆಟ್ಟಿಂಗ್ಸ್ನ ಚೇಂಜ್ ಮಾಡ್ಕೊಳ್ಳಿ ಆ್ಯಂಡ್ ಈ ಒಂದು ಮೆಥಡ್ನ ಅಪ್ಲೈ ಮಾಡೋದ್ರಿಂದ ನಿಮ್ಮ ಒಂದು ಚಾನಲ್ನಲ್ಲಿ ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ ಆ್ಯಂಡ್ ನಿಮ್ಮ ಚಾನಲ್ ಮಾನಿಟೈಸ್ ಬೇಗ ಆಗೋದಕ್ಕೆ ಹೆಲ್ಪ್ ಕೂಡ ಮಾಡುತ್ತೆ. ಸೊ ಏನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ವಿಡಿಯೋ ಕೆಳಗಡೆ ಇಲ್ಲಿ ಆಪ್ಷನ್ ತೋರಿಸ್ತಾ ಇರುತ್ತೆ ಎಂಡ್ ಸ್ಕ್ರೀನ್ ಅಂತ. ಸೊ ಎಂಡ್ ಸ್ಕ್ರೀನಲ್ಲಿ ನಿಮಗೆ 2-3 ಥರ ಆಪ್ಷನ್ ತೋರಿಸುತ್ತೆ. ಒಂದು ಈ ಥರದ ಸರ್ಕಲ್ ಬರುತ್ತೆ ಆ್ಯಂಡ್ ವಿಡಿಯೋ ಒಂದು ಕಡೆ ಶೋ ಆಗುತ್ತೆ. ಬಟ್ ನಮಗೆ ನಮ್ಮ ಚಾನಲ್ ಲೋಗೋ ಅವಶ್ಯಕತೆ ಇರಲ್ಲ, ಯಾಕಂದರೆ ನಮ್ಮ ಚಾನಲ್ ಆಲ್ರೆಡಿ ಅವರಿಗೆ ಗೊತ್ತಿರುತ್ತೆ, ಅವರು ವಿಸಿಟ್ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ನೀವು ಏನು ಮಾಡಬೇಕಂದ್ರೆ ಜಸ್ಟ್ 2 ವಿಡಿಯೋ ಆಪ್ಷನ್ ಇರುತ್ತೆ ನೋಡಿ, 2 ರೆಕ್ಟಾಂಗಲ್ ಶೇಪ್ ಆಪ್ಷನ್ ಇದೆಯಲ್ಲ. ಸೊ ಆ ಒಂದು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋನಲ್ಲಿ ಯಾವ ಪೋರ್ಷನಿಗೆ ಅದು ಬರಬೇಕು ಅನ್ನೋದನ್ನು ನೀವು ಸೆಟ್ಟಿಂಗ್ ಮಾಡ್ಕೊಳ್ಬೋದು, ಡ್ರ್ಯಾಗ್ ಮಾಡ್ಕೊಂಡು ಇಟ್ಕೊಳ್ಳಿ. ಆ್ಯಂಡ್ ಅದಾದಮೇಲೆ ಒಂದು ನಿಮಗೆ ಇಲ್ಲಿ ಬಾರ್ ಕಾಣಿಸ್ತಾ ಇರುತ್ತೆ. ಸೊ ಆ ಬಾರ್ ನಿಮಗೆ ಮೂಮೆಂಟ್ ಮಾಡೋದಕ್ಕೆ ಅಂದರೆ ಯಾವ ಒಂದು ಟೈಮ್ನಲ್ಲಿ ನಿಮಗೆ ಆ ವಿಡಿಯೋ ಶೋ ಆಗಬೇಕು ಅನ್ನೋದು ಅದರಲ್ಲಿ ತೋರಿಸುತ್ತೆ. ಸೊ ಆ ಮೂಮೆಂಟಿಗೆ ಲಾಸ್ಟ್ ಸೆಕೆಂಡ್ಸ್ನಲ್ಲಿ ಇಟ್ಟರೆ ತುಂಬ ಒಳ್ಳೆಯದು. ಸೊ ಅಲ್ಲಿ ನೀವು ಇದನ್ನು ಅಪ್ಲೈ ಮಾಡ್ಬೋದು, ಆ ಬಾರ್ನ ಅಲ್ಲಿವರೆಗೂ ತೊಗೊಂಡೋಗಿ ನಿಲ್ಲಿಸ್ಬೋದು ನಿಮ್ಮ ಒಂದು ವಿಡಿಯೋ ಎಂಡ್ ಆಗೋಕ್ಕೂ ಸ್ವಲ್ಪ ಹೊತ್ತು ಮುಂಚೆ. ಆ್ಯಂಡ್ ವಿಡಿಯೋನ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರಿಂದ, ಆ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ಆಪ್ಷನ್ ಕೊಡುತ್ತೆ. ಯೂಟ್ಯೂಬೇ ಸೆಲೆಕ್ಟ್ ಮಾಡ್ಕೊಳ್ಬೋದು ಅಥವಾ ನಾವೇ ಸೆಲೆಕ್ಟ್ ಮಾಡ್ಕೊಳ್ಬೋದು ಪರ್ಟಿಕ್ಯುಲರ್ ವಿಡಿಯೋ ಅಂತ. ಸೊ ನಿಮಗೆ ಯಾವ ವಿಡಿಯೋ ಬೇಕು, ಯಾವ ವೀಡಿಯೋಸ್ನಲ್ಲಿ ವ್ಯೂಸ್ ಜಾಸ್ತಿ ಆಗಬೇಕು, ಯಾವ ವಿಡಿಯೋ ಸ್ವಲ್ಪ ಲಾಂಗ್ ಇರುತ್ತೆ, ಮಾನಿಟೈಸ್ ಆಗೋಕ್ಕೆ ಮುಂಚೆ ಆದಷ್ಟು ಲಾಂಗ್ ವೀಡಿಯೋಸ್ನ ಕೊಡಿ. ಆವಾಗ ಆ ವಿಡಿಯೋ ಕೂಡ ಕ್ಲಿಕ್ ಮಾಡೋದ್ರಿಂದ ನಿಮ್ಮ ವಾಚ್ ಅವರ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ವಿಡಿಯೋ ಎಲ್ಲಿಂದ ಬರಬೇಕು ಅನ್ನೋದನ್ನು ನಿಮಗೆ ಅದು ಡ್ರ್ಯಾಗ್ ಮಾಡಿ ಆ ಲೈನ್ನ ಬಾರ್ನ ಸೈಡಿಗೆ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಅದಾದಮೇಲೆ ಇನ್ನೊಂದು ವೀಡಿಯೋನು ಕೂಡ ನೀವು ಅಪ್ಲೋಡ್ ಮಾಡೋ ಆಪ್ಷನ್ ಇರುತ್ತೆ. ಸೊ ಅದು ಕೂಡ ಅಷ್ಟೇ ಅದೇ ಸೆಲೆಕ್ಟ್ ಮಾಡ್ಕೊಳ್ಬೋದಾ, ಇದಕ್ಕೆ ರಿಲೇಟೆಡ್ ಆಗಿರೋದು ಈ ರೀತಿಯಾಗಿ ಕೇಳುತ್ತೆ. ಯೂಟ್ಯೂಬ್ ಪಕ್ಕದಲ್ಲೇ ಇರುತ್ತೆ 3 ಆಪ್ಷನ್. ಅದರಲ್ಲಿ ನಿಮಗೆ ನೀವೇ ಪರ್ಟಿಕ್ಯುಲರ್ ಸೆಲೆಕ್ಟ್ ಮಾಡ್ಕೊಳ್ಬೋದು ಅಂತ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಆ ಒಂದು ಪರ್ಟಿಕ್ಯುಲರ್ ವಿಡಿಯೋ ನಿಮಗೆ ಶೋ ಆಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮ ಒಂದು ಚಾನಲಲ್ಲಿ ವ್ಯೂಸ್ ಬೇರೆ ಬೇರೆ ವೀಡಿಯೋಸ್ಗೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇದಾದಮೇಲೆ ಐ ಕಾರ್ಡ್ ಅಂತ ಹೇಳಿದೆ, ಅದನ್ನು ಕೂಡ ಅಲ್ಲೇ ಕೆಳಗಡೆ ಆಪ್ಷನ್ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವಿಡಿಯೋ ಯಾವ ಟೈಮ್ನಲ್ಲಿ ಇದು ಶೋ ಆಗಬೇಕು ಅಂತ ನೀವು ಅದನ್ನು ಬಾರ್ನ ಅಲ್ಲಿಗೆ ಎಳೆದ್ಬಿಟ್ಟು ಯಾವ ವಿಡಿಯೋ ಹಾಗೆ ಸಜೆಸ್ಟ್ ಮಾಡಬೇಕು ಅನ್ನೋದು ಕೂಡ ಸೆಲೆಕ್ಟ್ ಮಾಡಿದ್ರೆ ಆ ವಿಡಿಯೋ ಥಂಬ್ನೇಲ್ ಏನಿರುತ್ತೆ, ನೀವು ಟೈಟಲ್ ಏನು ಕೊಟ್ಟಿರ್ತೀರ, ಥಂಬ್ನೇಲೆಲ್ಲ ಟೈಟಲ್ ನೀವೇನು ಕೊಟ್ಟಿರ್ತೀರ ಅದು ಅಲ್ಲಿ ಮೇಲ್ಗಡೆ ಶೋ ಆಗ್ತಾ ಇರುತ್ತೆ. ಈಗ ಹೌ ಟು ಗೆಟ್ 1000 ಸಬ್ಸ್ಕ್ರೈಬರ್ಸ್ ಇನ್ 1 day ಈ ರೀತಿಯಾಗಿ ಏನಾದರೂ ಒಂದು ಇರುತ್ತೆ ಅಂದರೆ ಅದನ್ನು ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಮೇಲ್ಗಡೆ ತೋರ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಯಾವುದೋ ಒಂದು ಯೂಸ್ಫುಲ್ ವಿಡಿಯೋ ಅಂಥೇಳಿ ಅವರು ಅವಾಗ ಕ್ಲಿಕ್ ಮಾಡ್ತಾರೆ. ಸೊ ಇದು ಐ ಕಾರ್ಡಿಂದು ಅದು ಒಂದು ಬೆನಿಫಿಟ್. ಅದು ಏನಂತಂದರೆ ಮೇಲ್ಗಡೆ ಅವರಿಗೆ ಸಜೆಸ್ಟ್ ಮಾಡ್ತಾ ಇರುತ್ತೆ. ಸೊ ಅದು ಎಷ್ಟು ನಿಮಿಷಕ್ಕೆ ನಿಮಗೆ ಬೇಕು ಅನ್ನೋದನ್ನು ಆ ಬಾರ್ನ ನೀವು ಎಳ್ಕೊಂಡ್ರೆ ನೀವು ಆ ಬಾರ್ ಎಲ್ಲಿಗೆ ಬಂದು ನಿಲ್ಲುತ್ತೋ ಅಲ್ಲಿಗೆ ನಿಮಗೆ ಅದು ಶೋ ಆಗ್ತಾ ಹೋಗುತ್ತೆ. ಸೊ ಇದು 2 ಕೂಡ ತುಂಬ ಬೆಸ್ಟ್ ಆಪ್ಷನ್. ಯಾಕಂದರೆ ಸ್ಕ್ರೀನ್ನಲ್ಲಿ ನೋಡ್ತಾ ಇರುವಾಗಲೇ ಬರುವಂಥ 1-2 ಆಪ್ಷನ್ ಆಗಿರೋದ್ರಿಂದ ನಿಮಗಿದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ. ವಿಡಿಯೋ ನೋಡ್ಕೊಬಂದ್ರಿ. ಸೊ ನಾನು ಹೇಳಿದಾಗೆ ನಮ್ಮ ಒಂದು ವಿಡಿಯೋ ಇನ್ನೇ ಎಂಡ್ ಆಗೋಕ್ಕೆ ಒಂದು 10ರಿಂದ 20 ಸೆಕೆಂಡ್ ಇರುವಾಗ ನಮ್ಮ ಚಾನಲ್ನಲ್ಲಿ ನಮ್ಮದೇ ಒಂದು ವೀಡಿಯೋಸ್ನ ಹಾಕೋ ಅಂಥ ಆಪ್ಷನ್ ಇರುತ್ತೆ. ಬಟ್ ಒಂದು ಸರ್ಕಲ್ ಹಾಕಿ ಮತ್ತೆ ಬಾಕ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ಏನಂದರೆ ಒಂದು ವೀಡಿಯೋ ಹಾಕಿರುತ್ತೆ, ಇನ್ನೊಂದು ನಮ್ಮ ಚಾನಲ್ನ ಐಕಾನ್ ತೋರಿಸ್ತಾ ಇರುತ್ತೆ. ಬಟ್ ನಮಗೆ ಚಾನಲ್ ಐಕಾನಿಂದ ಏನು ಯೂಸ್ ಇಲ್ಲ, ಯಾಕಂದರೆ ಆಲ್ರೆಡಿ ನಮ್ಮ ಚಾನಲ್ ಅವ್ರು ನೋಡ್ತಾ ಇರ್ತಾರೆ. ಅದರಿಂದ ನಾನು 2 ವೀಡಿಯೋ ಹಾಕೋದ್ರಿಂದ ತುಂಬ ಯೂಸ್ ಆಗುತ್ತೆ. ನನಗೆ ಅನ್ನಿಸ್ದಾಗೆ 2 ವೀಡಿಯೋಸ್ನ ಹಾಕೋದ್ರಿಂದ ಒಂದು ವೀಡಿಯೋಸ್ ಕೂಡ ಒಂದು ಬಿಟ್ಟರೆ ಇನ್ನೊಂದು ಆಪ್ಷನ್ ಅವ್ರಿಗೆ ಇರುತ್ತೆ. ಸೊ ಯಾವ ಚಾನಲ್ ಅವರು ನೋಡ್ತಿರ್ತಾರೆ, ಮೀನ್ಸ್ ಯಾವ ಥರ ವೀಡಿಯೋ ಅವ್ರು ನೋಡೋಕ್ಕೆ ಇಷ್ಟಪಡ್ತಾರೆ, ಯಾವುದು ವ್ಯೂಸ್ ಚೆನ್ನಾಗಿ ಬರ್ತಾ ಇದೆ, ಇಲ್ಲ ಇದು ಒಂದು ಟಾಪಿಕ್ ಚೆನ್ನಾಗಿದೆ ಬಟ್ ವ್ಯೂಸ್ ಬರ್ತಿಲ್ಲ, ಒಂದು ವೀಡಿಯೋ ಚೆನ್ನಾಗಿ ವ್ಯೂಸ್ ಬರ್ತಿರೋದು, ಹಾಗೆ ಇನ್ನೊಂದು ವೀಡಿಯೋ ಜನಗಳಿಗೆ ಯೂಸ್ ಆಗುತ್ತೆ, 2 ಕೂಡ ಹಾಕಿ ನೋಡಿ. ವ್ಯೂಸ್ ಇಲ್ಲ ಅಂದ್ರೂ ಪರವಾಗಿಲ್ಲ ಹಾಕಿ ನೋಡಿ. ಸೊ ಅದರಿಂದನೂ ಮೇ ಬಿ ಅವರಿಗೆ ವಿಷಯಗಳು ಸಿಗ್ಬೋದು. ಸೊ ಈ ರೀತಿಯಾಗಿ 2 ವೀಡಿಯೋಸ್ ಹಾಕೋದ್ರಿಂದ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ನಾನು ಹೇಳಿದೆ ಐ ಕಾರ್ಡ್ ಅಂತ ಒಂದು ಬರುತ್ತೆ, ನಮ್ಮ ಒಂದು ಚಾನಲಲ್ಲಿ ಮೇಲ್ಗಡೆ ಒಂದು ಕಾರ್ನರಲ್ಲಿ ಬರುತ್ತೆ. ಬಟ್ ಅದನ್ನು ಈಗ ನಾನು ವೀಡಿಯೋದಲ್ಲಿ ತೋರಿಸೋಕ್ಕಾಗಲ್ಲ, ಅಪ್ಲೋಡ್ ಮಾಡಿದ್ಮೇಲೆ ಸಿಗ್ಬೋದು. ಬಟ್ ಹಳೆ ವೀಡಿಯೋ ನೀವೇನು
ವೀಡಿಯೋಸ್ ಇರುತ್ತೆ. ಸೊ ನೀವು ಆ ವಿಡಿಯೋಗೆ ನೀವು ಅದನ್ನು ಕೂಡ ನೀವು ಮೆನ್ಷನ್ ಮಾಡ್ಬೋದು. ಸೊ ಒಂದು ಸ್ವಲ್ಪ ನೀವು ಎಷ್ಟು ಸೆಕೆಂಡ್ ಮಿಡಲಲ್ಲಿ ಆ ಥರ ಐ ಕಾರ್ಡನ್ನು ನೀವು ಹಾಕಬೇಕು ಅನ್ನೋದಿದ್ರೆ ಮಿಡಲಲ್ಲಿ ಕೂಡ ಹಾಕ್ಬೋದು. ಇಲ್ಲ ನಾನು ಸ್ಟಾರ್ಟಿಂಗಲ್ಲೇ ಹಾಕ್ತೀನಿ ಅಂದರೆ ಸ್ಟಾರ್ಟಿಂಗ್ನಲ್ಲೇ ಕೂಡ ಹಾಕ್ಬೋದು. ಇಲ್ಲ ಎಂಡಿಂಗಲ್ಲಿ ಹಾಕ್ತೀನಿ ಅಂದರೆ ಎಂಡಿಂಗಲ್ಲೇ ಹಾಕ್ಬೋದು. ಬಟ್ ಜನ ನಿಮ್ಮ ಚಾನಲ್ನ ನಿಮ್ಮ ವಿಡಿಯೋನ ಯಾವ ಟೈಮ್ನಲ್ಲಿ ಜಾಸ್ತಿ ವಾಚ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೋ ಆ ಟೈಮ್ನಲ್ಲಿ ಅದು ಹಾಕೋದ್ರಿಂದ ಅದು ಅವರಿಗೆ ಶೋ ಆಗುತ್ತೆ. ನೀವು ಏನದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಅಥವಾ ಒಂದು ಟಾಪಿಕ್ ಇದನ್ನು ಇಂಟ್ರೆಸ್ಟಿಂಗ್ ಇರ್ಬೋದು ಜನಗಳಿಗೆ ಅಂತ ಅನಿಸೋ ಒಂದು ವಿಡಿಯೋನ ನೀವು ಅಲ್ಲಿ ಹಾಕಿದ್ರೆ ಅದನ್ನು ಕೂಡ ಜನಗಳು ವಾಚ್ ಮಾಡ್ತಾರೆ. ಅಥವಾ ಅದನ್ನು ನೀವು ಅಲ್ಲಿ ಹಾಕೋದ್ರಿಂದ ನಿಮಗೆ ಕೆಳಗಡೆ ಯೂಟ್ಯೂಬ್ ಕೂಡ ಆ ವಿಡಿಯೋನ ಸಜೆಸ್ಟ್ ಕೂಡ ಮಾಡೋಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇದಿಷ್ಟು ಈ ಒಂದು ಸೆಟ್ಟಿಂಗ್ಸ್ ಬಗ್ಗೆ ಆಗಿತ್ತು. ಸೊ ಈ ಒಂದು ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊಳ್ಳಿ. ವ್ಯೂಸ್ ಜಾಸ್ತಿ ಆದರೆ ಆಟೋಮೆಟಿಕಲಿ ನಿಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ, ವಾಚ್ ಅವರ್ಸ್ ಜಾಸ್ತಿ ಆಗುತ್ತೆ. ಇದನ್ನೇ ನಿಮ್ಮ ಚಾನಲ್ ಬೇಗ ಮಾನಿಟೈಸೇಷನ್ ಆನ್ ಆಗುತ್ತೆ, ಹಾಗೆ ಅರ್ನಿಂಗ್ಸ್ ಕೂಡ ಆಗುತ್ತೆ. ಸೊ ಇಷ್ಟೂ ನಿಮಗೆ ಬೆನಿಫಿಟ್ ಇದೆ. ಹಾಗೆ ಕನ್ಸಿಸ್ಟೆಂಟ್ ಆಗಿರಿ. ಇದು ಎಕ್ಸ್ಟ್ರಾ ಪಾಯಿಂಟ್. ಯಾವಾಗಲೂ ನಾನು ಹೇಳೋದು ಕಂಪಲ್ಸರಿ ಮಸ್ಟ್ ಆ್ಯಂಡ್ ಶುಡ್ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನ. ಇರಲೇಬೇಕು, ಕನ್ಸಿಸ್ಟೆಂಟ್ ಆಗಿರಲೇಬೇಕು. ಇಲ್ಲ ಅಂದರೆ ನೀವು ಏನೇ ಮಾಡ್ತೀನಿ ಅಂದರೂ ಯೂಟ್ಯೂಬಲ್ಲಾಗಲಿ ಅಥವಾ ಯಾವುದೇ ಒಂದು ಕೆಲಸದಲ್ಲಾಗಲಿ ನೀವು ಕನ್ಸಿಸ್ಟೆಂಟ್ ಆಗಿಲ್ಲ ಅಂತಂದರೆ ಯಾವುದೂ ಕೂಡ ನಾವು ಅಂದ್ಕೊಂಡಾಗೆ ಆಗೋದಿಲ್ಲ. ಸೊ ಕನ್ಸಿಸ್ಟೆಂಟ್ ಆಗಿರಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.